ಇವತ್ತೊಂದು ಅದ್ಭುತವಾದ ಅಪೂರ್ವವಾದಂತಹ ಕಾರ್ಯಕ್ರಮ. ಈ ಸುಂದರ ಶ್ರಾವಣ ಸಂಜೆಯಲ್ಲಿ ಇದೊಂಥರ ವರ್ಣಮಯವಾದಂಥ ಕಾರ್ಯಕ್ರಮ. ರಂಗೋಲಿ, ಚಿತ್ತಾರಗಳು, ಕಲರ್ಫುಲ್ ವೇಷಭೂಷಣಗಳು, ಜೊತೆಗೆ ಮಹಾಪುರುಷರ ಭಾವಚಿತ್ರ, ಈ ದೇವಿಯ ಸಾನ್ನಿಧ್ಯ, ಇವೆಲ್ಲದರಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು ಭಾಳ ಸಂತೋಷ ಸಂಗತಿ. ಇದು ದೇಶಕ್ಕೊಂದು ನಮನ. ಈ ನಮ್ಮ ಮಹೇಶಣ್ಣವರ ಸಾರಥ್ಯದಲ್ಲಿ 12ನೇ ದಿವಸ ಆಗಲೇ ರೋಹನ್ ಅವ್ರು ಹೇಳಿದರು, ಶ್ರಾವಣ ಮತ್ತು ಆಷಾಢದ ಸಂಜೆಯ ಕಾರ್ಯಕ್ರಮಗಳು ನಡೀತಾ ಇದೆ. 12ನೇ ದಿವಸದಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ದೇಶಕ್ಕೊಂದು ನಮನ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ. 1947ರ ಆಗಸ್ಟ್ 14 ರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದು ಒಂದು ರೀತಿಯಲ್ಲಿ ನಮ್ಮ ದೇಶ ವಿಭಜನೆ ಆದಂತಹ ದಿನವೂ ಹೌದು, ಅದರ ಜೊತೆಗೆ ನಮಗೊಂದು ಸ್ವರಾಜ್ಯ ಸಿಕ್ಕಿದಂಥ ಸಂತೋಷವೂ ಹೌದು. ಈ ಸ್ವರಾಜ್ಯ ಸಿಕ್ಕಿರೋದು ಭಾಳ ಜನರ ತ್ಯಾಗ, ಬಲಿದಾನ, ಪರಿಶ್ರಮದಿಂದಾಗಿ ಸಿಕ್ಕಿದೆ. ನಮ್ಮ ಭಾರತ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ದೇಶದ ಸಂಸ್ಕೃತಿ ಇಡೀ ಜಗತ್ತಿಗೆ ಒಳಿತನ್ನು ಬಯಸುವಂತಹ ಸರ್ವೇ ಜನ ಸುಖಿನೋ ಭವಂತು ಅನ್ನೋಂತಹ ಸಂಸ್ಕೃತಿ. ಆದರೆ ಮೊದಲು ನಮಗೆ ಪ್ರಪಂಚದ ಬೇರೆ ಬೇರೆ ಎಲ್ಲ ದೇಶಗಳಿಂದ ಆಕ್ರಮಣ ಆಗಿ ನಾವು 250 ವರ್ಷಗಳ ಬ್ರಿಟಿಷರ ದಾಸ್ಯ, 600 ವರ್ಷಗಳ ಮೊಘಲರ ದಾಸ್ಯ, ಅದಕ್ಕಿಂತ ಹಿಂದೆ ಡಚ್ಚರು, ಪೋರ್ಚುಗೀಸರು, ಹೂಣರು, ಕ್ರಿಶ್ಚನ್ರು, ಈ ಥರ ಬೇರೆ ಬೇರೆ ಜನಾಂಗದವರೆಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡಿದರು. ಯಾಕೆ ಅಂದರೆ ನಮ್ಮ ದೇಶ ಭಾಳ ಸಂಪತ್ಭರಿತವಾಗಿತ್ತು. ಇಲ್ಲಿನ ಸಂಸ್ಕೃತಿ, ಸಂಪತ್ತು, ಪ್ರಕೃತಿ ಸೌಂದರ್ಯ ಎಲ್ಲದೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ದೇಶಗಳು ನಮ್ಮ ಮೇಲೆ ಕಣ್ಣು ಹಾಕಿದ್ವು, ಬಂದಿದ್ವು. ಇಷ್ಟೆಲ್ಲ ದಾಳಿಗಳ ನಡುವೆಯೂ ನಾವಾಗಿ ಉಳಿದಿರೋದು ಯಾಕೆ ಅಂದರೆ ನಮ್ಮಲ್ಲಿರುವಂತಹ ಒಂದು ಅಂತಸತ್ವ, ಇಡೀ ದೇಶ ಒಂದು ಅನ್ನೋಂತಹ ಭಾವನೆ, ವಿವಿಧತೆಯಲ್ಲಿ ಏಕತೆ. ನಮ್ಮ ದೇಶದಲ್ಲಿ ಆಹಾರ, ವಿಚಾರ, ವಸ್ತ್ರ ವಿನ್ಯಾಸ, ಶಿಕ್ಷಣ ಎಲ್ಲವೂ ಭಿನ್ನವಾಗಿದ್ದರೂ ನಾವೆಲ್ಲರೂ ಒಂದು ಅನ್ನೋಂಥ ಭಾವ ಇದೆ. ದಕ್ಷಿಣದಲ್ಲಿರುವಂತಹ ಜನರು ಕಾಶಿಗೆ ಹೋಗ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ. ಉತ್ತರದಲ್ಲಿದ್ದಂಥವರು ರಾಮೇಶ್ವರಕ್ಕೆ ಬರ್ತಾರೆ. ಇದೊಂದು ರೀತಿ ಬೆಸುಗೆ ನಮ್ಮ ದೇಶದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಇಡೀ ದೇಶ ಒಂದಾಗಿದ್ದು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂತಹ ಗುರುಸ್ಥಾನದಲ್ಲಿತ್ತು. ಆದರೆ ನಂತರದ ದಿನಗಳಲ್ಲಿ ನಮಗೂ ಬೇರೆ ಬೇರೆ ಅಂತಹ ಜಾತೀಯತೆ, ಅಸ್ಪೃಶ್ಯತೆ, ಬೇರೆ ಬೇರೆ ಥರ ಸ್ವಾರ್ಥ ಜಾಸ್ತಿ ಆಗಿ ನಮ್ಮ ಸಮಾಜ ಒಂದಷ್ಟು ಹೀನಾಯ ಸ್ಥಿತಿ ತಲುಪಿತು. ಹಾಗಾಗಿ ನಾವು ಬೇರೆಯವರ ಅಧೀನಕ್ಕೊಳಪಟ್ಟು ಈಗಾಗಲೇ ನಮಗೆ ಸ್ವರಾಜ್ಯ ಬಂದಿದೆ, ಸ್ವಾತಂತ್ರ್ಯ ಇನ್ನೂ ಬರಬೇಕಾಗಿದೆ. ಸಿದ್ಧಲಿಂಗಯ್ಯನವರು ಒಂದು ಹಾಡು ಬರೆದ್ರು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತೇಳಿ. ಅಂದರೆ ಇನ್ನು ನಮ್ಮ ಸ್ವಾತಂತ್ರ್ಯ ಬರಬೇಕಾದ್ರೆ ನಮ್ಮ ಹಿರಿಯರು ಏನೇನೋ ಕನಸು ಕಂಡಿದ್ರು ಅವೆಲ್ಲವೂ ಇನ್ನೂ ಈಡೇರಿಲ್ಲ.